ಸೋದರಿಗೆ ನಮಸ್ಕಾರ. ಗೆಳೆಯರೇ, ನಿಮ್ಗೆ ಈಗಾಗಲೇ ಗೊತ್ತಿದೆ, ನಾನು ಹಲವಾರು ವಿಡಿಯೋಸ್ ರಿಲೇಟೆಡ್ ಟು ದ ಲ್ಯಾಂಡ್ ಸರ್ವೇಯರಲ್ಲಿ ಕ್ಲಾಸಸನ್ನು ಮಾಡ್ತಾ ಇದ್ದೆ. ಸೊ ಇದು ಕಂಟಿನ್ಯೂಷನ್ ಆಫ್ ದಿ ಫಿಸಿಕ್ಸ್ ಕ್ಲಾಸ್ ಆಗಿರುತ್ತೆ. ಫಿಸಿಕ್ಸ್ ಕ್ಲಾಸಲ್ಲಿ ಫಸ್ಟ್ ಇಂಪಾರ್ಟೆಂಟ್ ಯೂನಿಟ್ ಮ್ಯಾಗ್ನೆಟಿಸಮ್ ಅಥವಾ ಮ್ಯಾಗ್ನೆಟ್ ಅಂತ ಕರಿಬೋದು. ಸೊ ಈ ಮ್ಯಾಗ್ನೆಟಲ್ಲಿ ನಾನು ಹಲವಾರು ಡಿಫ್ರೆಂಟ್ ಟೈಪ್ಸ್ ಆಫ್ ಮ್ಯಾಗ್ನೆಟ್ಸ್ ಏನು ಬರುತ್ತೆ, ಸೊ ಮ್ಯಾಗ್ನೆಟ್ಸಲ್ಲಿ ಏನೇನಿರುತ್ತೆ ಆ್ಯಂಡ್ ಅದರ ಪ್ರಿನ್ಸಿಪಲ್ಸ್ ಏನು ಅನ್ನೋದ್ರ ಬಗ್ಗೆ ನಾನು ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿದ್ದೆ. ಯಾರ್ಯಾರು ಹಳೆ ವೀಡಿಯೋಸ್ನ ನೋಡಿಲ್ಲ, ದಯಮಾಡಿ ಆ ವೀಡಿಯೋಸ್ನ ವಾಚ್ ಮಾಡಿ. ಆ್ಯಂಡ್ ಯಾರಾದರೂ ಹೊಸಬರು ಇದ್ದೀರಾ, ನನ್ನ ಚಾನಲ್ನ ವಾಚ್ ಮಾಡ್ತಾ ಇದ್ದೀರಾ ಅಂದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ದಟ್ ನಿಮಗೆ ಪ್ರತಿಯೊಂದು ಅಪ್ಡೇಟು, ನಾನು ಹಾಕೋ ಪ್ರತಿಯೊಂದು ಅಪ್ಡೇಟು ನಿಮಗೆ ಗೊತ್ತಾಗುತ್ತೆ, ತಿಳಿಯುತ್ತೆ ಗೆಳೆಯರೆ. ಓಕೆ, ಸೊ ಈಗ ನಾನು ಕಂಟಿನ್ಯೂಷನ್ ಆಫ್ ದ ನಮ್ಮ ಪಾಸ್ಟ್ ಕ್ಲಾಸಸಲ್ಲಿ ಮಾಡ್ತಾ ಇದ್ದೀನಿ. ನೋಡಿ, ಪಾಸ್ಟ್ ಕ್ಲಾಸಲ್ಲಿ ನಾನು ಏನಂತ ಹೇಳಿದ್ದೆ ನಿಮಗೆ, ತುಂಬ ವೆರೈಟೀಸ್ ಆಫ್ ಮ್ಯಾಗ್ನೆಟ್ಸ್ ಇದಾವೆ. ಸಮರಿ ಆಫ್ ಮ್ಯಾಗ್ನೆಟ್ಸಲ್ಲಿ ಡಯಾಮ್ಯಾಗ್ನೆಟಿಸಮ್ ಅಂದರೆ ಏನು, ಡಯಾಮ್ಯಾಗ್ನೆಟಿಕ್ ಮೆಟೀರಿಯಲ್ಸು, ಪ್ಯಾರಾಮ್ಯಾಗ್ನೆಟಿಕ್ಕು, ಫೆರೋಮ್ಯಾಗ್ನೆಟಿಕ್ಕು, ಫೆರಿಮ್ಯಾಗ್ನೆಟಿಕ್ಕು, ಆ್ಯಂಟಿ ಫೆರೋಮ್ಯಾಗ್ನೆಟಿಕ್ ಮೆಟೀರಿಯಲ್ಸ್ ಒಳಗಡೆ ಮಾಲಿಕ್ಯೂಲ್ಸ್ ಹೇಗೆ ಅರೇಂಜ್ ಆಗುತ್ತೆ, ಅದು ನೀವು ಇಂಪಾರ್ಟೆಂಟಾಗಿ ಏನೇನು ನೆನ್ಪಿಟ್ಕೋಬೇಕು ಅನ್ನೋದ್ರ ಬಗ್ಗೆ ಹೈಲೈಟ್ ಮಾಡಿ ನಾನು ತಿಳಿಸಿದ್ದೆ. ಓಕೆ, ಅದ್ರ ಯೂಸಸ್ಸು ಸಹ ನಾನು ತಿಳಿಸಿದ್ದೆ. ಈಗ ನಾವು ದ ನೆಕ್ಸ್ಟ್ ಟಾಪಿಕ್ ವಿಚ್ ಈಸ್ ವೆರಿ ಇಂಟ್ರೆಸ್ಟಿಂಗ್ ಟಾಪಿಕ್ಕು ಬಗ್ಗೆ ಹೋಗೋಣ ಅಂತ. ಮ್ಯಾಗ್ನೆಟ್ ಹೇಗೆ ಮಾಡಬೇಕು, ಹೌ ಟು ಪ್ರಿಪೇರ್ ಎ ಮ್ಯಾಗ್ನೆಟ್, ಏನು ಹೌ ಟು ಪ್ರಿಪೇರ್ ಎ ಮ್ಯಾಗ್ನೆಟ್. ನೋಡಿ, ಒಂದು ಮ್ಯಾಗ್ನೆಟ್ ಮಾಡಬೇಕು ಅಂತಂದರೆ ವೆರಿ ಸಿಂಪಲ್. ಅದು ನೀವು ಮನೆಯಲ್ಲಿ ಸಹ ಮಾಡ್ಬೋದು, ಏನು ದೊಡ್ಡ ಡಿಫಿಕಲ್ಟಿ ಏನಲ್ಲ. ನಿಮ್ಮ ಕಡೆ ನೋಡಿರ್ತೀರ ಒಂದು 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 ಆರ್ಕ್ ಶೂ ಮ್ಯಾಗ್ನೆಟು, ಓಕೆ, ಒಂದು ಹಾರ್ಶು ಮ್ಯಾಗ್ನೆಟು ಅಥವಾ ಬಾರ್ ಮ್ಯಾಗ್ನೆಟು. ಓಕೆ, ಒಂದು ಹಾರ್ಶು ಮ್ಯಾಗ್ನೆಟ್ ಆರ್ ಬಾರ್ ಮ್ಯಾಗ್ನೆಟ್ ಇದ್ದರೆ ಇದ್ರ ಹತ್ರ ನೀವು ನೇಲ್ಸ್ ತೊಗೊಂಬಂದಿದ್ದಾರೆ ಅಂತ ಇಟ್ಕೊಳ್ಳಿ. ಓಕೆ, ನೇಲ್ಸ್ ಅಂದರೆ ಗೊತ್ತಿದೆ ಅಲ್ಲ, ಮಳೆಗಳು. ಓಕೆ, ಈ ನೇಲ್ಸ್ನ ತೊಗೊಂಬಂದು ನೀವು ಹತ್ರಕ್ಕೆ ತೊಗೊಂಬಂದೆ ಏನಾಗುತ್ತೆ, ಅವು ಅಟ್ರಾಕ್ಟ್ ಆಗುತ್ತೆ. ಮ್ಯಾಗ್ನೆಟಿಕ್ಗೆ ಅಟ್ರಾಕ್ಟ್ ಆಗುತ್ತೆ. ಅಟ್ರಾಕ್ಟ್ ಆಗಿದ ನಂತರ ಸ್ವಲ್ಪ ಹೊತ್ತಾದ್ಮೇಲೆ ನೀವು ಅದನ್ನು ತೆಗೆದುಬಿಟ್ರೆ ಅವು ಒಂದು ಮ್ಯಾಗ್ನೆಟ್ ಥರ ವರ್ಕ್ ಆಗುತ್ತೆ. ದೀಸ್ ನೇಲ್ಸ್ ಆ್ಯಕ್ಟ್ಸ್ ಆಸ್ ಎ ಟೆಂಪ್ರವರಿ ಮ್ಯಾಗ್ನೆಟ್ ಥರ ವರ್ಕ್ ಆಗುತ್ತೆ. ಯಾವುದು, ನೇಲ್ಸ್. ಓಕೆ, ನೆನ್ಪಿಟ್ಕೊಳ್ಳಿ, ಈ ನೇಲ್ಸ್ ನಮಗೆ ಟೆಂಪ್ರವರಿ ಮ್ಯಾಗ್ನೆಟ್ ಥರ ವರ್ಕ್ ಆಗುತ್ತೆ. ಒಂದ್ಸಲ ಅದನ್ನು ಮ್ಯಾಗ್ನೆಟೈಸ್ ಮಾಡಿ ಬಿಡಬೇಕು. ಆವಾಗ ಸ್ವಲ್ಪ ಟೈಮ್ ತನಕ ಆ ಮ್ಯಾಗ್ನೆಟಿಸಮ್ ಎನರ್ಜಿ ಅನ್ನೋದು ಡಿಸ್ಚಾರ್ಜ್ ಆಗೋ ತನಕ ಆ ಮ್ಯಾಗ್ನೆಟಿಸಮ್ ಎನರ್ಜಿ ಫಸ್ಟ್ ನಾವೇನು ಮಾಡ್ತೀವಿ, ಮ್ಯಾಗ್ನೆಟ್ನ ತೊಗೊಂಬಂದಾಗ ಚಾರ್ಜ್ ಮಾಡ್ತೀವಿ. ಸೊ ಚಾರ್ಜ್ ಅಂದೇನೋ ಅದೊಂಥರ ಮ್ಯಾಗ್ನೆಟೈಸ್ ಆಗುತ್ತೆ. ಅದಾದ ನಂತರ ಯಾವಾಗ ನೀವು ಈ ಬಾರ್ ಮ್ಯಾಗ್ನೆಟ್ನ ದೂರ ತೊಗೊಂಡೋಗ್ತೀರ, ಎಲ್ಲ ನೇಲ್ಸ್ನ ಸಪ್ರೇಟ್ ಮಾಡ್ತೀರ, ಆಗ ಆ ಮ್ಯಾಗ್ನೆಟಿಸಮ್ ಡಿಸ್ಚಾರ್ಜ್ ಆಗ್ತಾ ಬರುತ್ತೆ. ಸೊ ಅದಕ್ಕೆ ಸಮ್ ಟೈಮ್ ತೊಗೊಳುತ್ತೆ. ಆ ಟೈಮ್ನ ನಾವು ಏನಂತ ಕರಿತೀವಿ, ಟೈಮ್ ಟು ಡಿಸ್ಚಾರ್ಜ್ ಮ್ಯಾಗ್ನೆಟಿಸಮ್ ಅಂತ ಕರಿತೀವಿ. ಅದು ರೆಸಿಡ್ಯೂಯಲ್ ಮ್ಯಾಗ್ನೆಟಿಸಮ್ ವಿತ್ಡ್ರಾವಲ್ ಪವರ್ ಆರ್ ವಿತ್ಡ್ರಾವಲ್ ಟೈಮ್. ಓಕೆ, ಈಗ ಮ್ಯಾಗ್ನೆಟ್ನ ಮಾಡಬೇಕು ಅಂತಂದರೆ ನಾವು ಅಷ್ಟು ಈಸಿ ಅಲ್ಲ. ಮ್ಯಾಗ್ನೆಟ್ ಏನು ಮಾಡಬೇಕು ಅಂತಂದ್ರೆ ನೋಡಿ, ಏನು ಯೂಸ್ ಮಾಡಿ ನಾವು ಮಾಡಬೇಕಾಗುತ್ತೆ. ವಿ ಮೇಕ್ ಮ್ಯಾಗ್ನೆಟ್ಸ್ ಬೈ ಎಕ್ಸ್ಪೋಸಿಂಗ್ ಫೆರೋಮ್ಯಾಗ್ನೆಟಿಕ್ ಮೆಟೀರಿಯಲ್ಸ್ ಲೈಕ್ ಐರನ್ನು ಹಾಗೂ ನಿಕ್ಕಲ್ ಟು ಮ್ಯಾಗ್ನೆಟಿಕ್ ಫೀಲ್ಡ್ಸ್. ಎಕ್ಸ್ಪೋಸ್ ಮಾಡ್ತಾರೆ ಅಂದರೆ ಫೆರೋಮ್ಯಾಗ್ನೆಟಿಕ್ ಮೆಟಲ್ಸ್ನ ತೊಗೊಂಬಂದ್ಬಿಟ್ಟು, ಫೆರೋಮ್ಯಾಗ್ನೆಟಿಕ್ ಮೆಟಲ್ಸ್ ಅಂದರೆ ಇವೆ ಈ ಐರನ್ ಪೀಸಸ್ಸು ಅವು ಇವು ತೊಗೊಂಬಂದ್ಬಿಟ್ಟು, ಓಕೆ, ಲೈಕ್ ಏನು ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಫೆರೋಮ್ಯಾಗ್ನೆಟಿಕ್ ಮೆಟಲ್ಸ್ ಲೈಕ್ ಯಾವುದು, ಐರನ್ ಮತ್ತು ನಿಕ್ಕಲ್. ಇದನ್ನು ಮ್ಯಾಗ್ನೆಟಿಕ್ ಫೀಲ್ಡ್ಸ್ಗೆ ತೊಗೊಂಬಂದ್ಬಿಟ್ಟು ಏನು ಮಾಡ್ತಾರೆ, ಹೀಟ್ ಮಾಡ್ತಾರೆ. ವೆನ್ ವಿ ಹೀಟ್ ದೀಸ್ ಮೆಟಲ್ಸ್ ಇನ್ ಎ ಸರ್ಟೈನ್ ಟೆಂಪರೇಚರ್ ದೇ ಗೆಟ್ ಪರ್ಮನೆಂಟ್ಲಿ ಮ್ಯಾಗ್ನೆಟೈಸ್ಡ್. ಇದು ವೆರಿ ಇಂಪಾರ್ಟೆಂಟ್. ನೋಡಿ, ಒಂದು ಮ್ಯಾಗ್ನೆಟ್ ಹಾಕಿ ಏನಂತ ದೊಡ್ಡ ಡಿಫಿಕಲ್ಟಿ ಅಲ್ಲ. ಈ ಥರ ನೈಲ್ಸು ಅಥವಾ ಐರನ್ನು ಮತ್ತು ನಿಕ್ಕಲ್ನ ತೊಗೊಂಬಂದ್ಬಿಟ್ಟು ನೀವು ಮ್ಯಾಗ್ನೆಟಿಕ್ ಫೀಲ್ಡಲ್ಲಿ ತೊಗೊಂಬರ್ಬೇಕು. ಓಕೆ, ಒಂದು ದೊಡ್ಡ ಬಾರ್ ಮ್ಯಾಗ್ನೆಟು, ಒಂದು ಹಾರ್ಶು ಮ್ಯಾಗ್ನೆಟು, ಒಂದು ದೊಡ್ಡ ಮ್ಯಾಗ್ನೆಟ್ ಇಟ್ಟುಬಿಟ್ಟು ನೀವು ಇಲ್ಲಿ ಹಲವಾರು ನೈಲ್ಸ್ ಹಾಕಿ ಆದಮೇಲೆ ಇದನ್ನು ಏನು ಮಾಡಬೇಕು, ಸರ್ಟೈನ್ ಟೆಂಪರೇಚರಲ್ಲಿ ಹೀಟ್ ಮಾಡಬೇಕು. ಓಕೆ, ಸರ್ಟೈನ್ ಟೆಂಪರೇಚರಲ್ಲಿ ಹೀಟ್ ಮಾಡಿದ್ರೆ ಏನಾಗುತ್ತೆ, ಈ ಪರ್ಟಿಕ್ಯುಲರ್ ಐರನ್ ಮತ್ತು ಫೆರೋಮ್ಯಾಗ್ನೆಟಿಕ್ ಮೆಟೀರಿಯಲ್ಸ್ ಏನಿದೆ ಅಲ್ಲ, ಈ ಫೆರೋಮ್ಯಾಗ್ನೆಟಿಕ್ ಮೆಟೀರಿಯಲ್ಸ್ ಏನಿದೆ ಅಲ್ವಾ, ಈ ಮೆಟಲ್ಸು ಮ್ಯಾಗ್ನೆಟೈಸ್ ಆಗೋಗುತ್ತೆ. ಏನು, ಮ್ಯಾಗ್ನೆಟೈಸ್ ಅಂದರೆ ಏನು, ಮ್ಯಾಗ್ನೆಟ್ ಆಗಿ ಫಾರ್ಮ್ ಆಗೋದು ಸ್ಟಾರ್ಟ್ ಆಗುತ್ತೆ. ಆಗಿ ಪರ್ಮನೆಂಟ್ ಆಗಿ ಅದು ಮ್ಯಾಗ್ನೆಟ್ ಆಗೋಗುತ್ತೆ. ಆ ಟೆಂಪ್ರೇಚರಲ್ಲಿ ಯಾವ ಟೆಂಪ್ರೇಚರ್ ಅನ್ನೋದು ನಾವು ಅದನ್ನು ಚೆಕ್ ಮಾಡ್ಕೋಬೇಕಾಗುತ್ತೆ. ಇಟ್ ರೇಂಜಸ್ ಬಂದ್ಬಿಟ್ಟು ಡಿಫ್ರೆಂಟ್ ಇರುತ್ತೆ. ಫಾರ್ ಐರನ್ನಲ್ಲಿ ಮತ್ತು ಡಿಫ್ರೆಂಟ್ ಟೈಪ್ಸ್ ಆಫ್ ಐರನ್ಗೆ ಸಪ್ರೇಟ್ ಟೆಂಪ್ರೇಚರ್ ಇರುತ್ತೆ, ನಿಕ್ಕಲ್ಗೆ ಸರ್ಟೈನ್ ಟೆಂಪ್ರೇಚರ್. ಬಟ್ ನೀವು ಒಂದು ನೆನ್ಪಿಟ್ಕೊಳ್ಳಿ, ಅದನ್ನು ನಾವು ಒಂದು ಸರ್ಟೈನ್ ಟೆಂಪ್ರೇಚರಲ್ಲಿ ಹೀಟ್ ಮಾಡಬೇಕಾಗುತ್ತೆ. ಹಾಗೆ ಅದು ಪರ್ಮನೆಂಟ್ ಮ್ಯಾಗ್ನೆಟ್ ಆಗಿ ಫಾರ್ಮ್ ಆಗುತ್ತೆ ಗೆಳೆಯರೆ. ಓಕೆ, ಬಿಸೈಡ್ಸ್ ನೋಡಿ, ಇಟ್ ಆಲ್ಸೋ
it's also possible to temporarily magnetize them by using a variety of methods. ತುಂಬ ವೆರೈಟೀಸ್ ಆಫ್ ಮೆಥಡ್ಸ್ ಇದಾವೆ. ಏನು ಬರೀ ಟೆಂಪ್ರವರಿ ಆಗಿ ಮ್ಯಾಗ್ನೆಟ್ ಮಾಡೋದಕ್ಕೆ. ಅದೇನು ಒಂದು ಪೇಪರ್ ತೊಗೊಳೋದು. ಸೊ ಇವಾಗ ನಾನು ತೋರಿಸ್ದೆ ಅಲ್ಲ, ಈ ಥರ ಇದು ಬಾರ್ ಮ್ಯಾಗ್ನೆಟ್ ತೊಗೊಂಬಿಟ್ಟು ಅದರ ಹತ್ರದಲ್ಲಿ ನೀ ಐರನ್ ನೈಲ್ಸ್ನ ತೊಗೊಂಬಂದು ಇದೇನಾಗುತ್ತೆ, ಆದ್ಮೇಲೆ ಸ್ವಲ್ಪ ಹೊತ್ತು ಬಿಟ್ಬಿಟ್ಟಿದೆ ಅಂದ್ಕೊಳ್ಳಿ, ಫಸ್ಟ್ ಮ್ಯಾಗ್ನೆಟೈಸ್ ಆಗಿರುತ್ತೆ. ಆದ್ಮೇಲೆ ಇದನ್ನು ಹೊರಗಡೆ ತೊಗೊಂಬಂದ್ಬಿಟ್ರೆ, ಅಂದರೆ ಇದನ್ನೆಲ್ಲದನ್ನು ಹೊರಗಡೆ ನಾವು ಬಿಡಿಸಿದೀವಿ ಅಂತಂದರೆ, ಬಾರ್ ಮ್ಯಾಗ್ನೆಟ್ ಜೊತೆಗೆ ಏನು ಅಂಟ್ಕೊಂಡಿರುತ್ತೆ ಅದನ್ನೆಲ್ಲ ಬಿಡಿಸಿದ್ರೆ ಅವು ಮ್ಯಾಗ್ನೆಟ್ ಆಗಿ ಆ್ಯಕ್ಟ್ ಆಗುತ್ತೆ, ಓನ್ಲಿ ಟೆಂಪ್ರವರಿ ಮ್ಯಾಗ್ನೆಟ್ ಆಗಿ. ಅದನ್ನೇ ಅವ್ರು ಹೇಳ್ತಿದ್ದಾರೆ ಇಲ್ಲಿ, ಪಾಸಿಬಲ್ ಟು ಟೆಂಪ್ರವರ್ಲಿ ಮ್ಯಾಗ್ನೆಟೈಸ್ ದೆಮ್ ಬೈ ಯೂಸಿಂಗ್ ವೆರೈಟೀಸ್ ಆಫ್ ಮೆಥಡ್ಸ್. ಅದು ಇದು ಒಂದು ಮೆಥಡು. ಇದೇ ಥರ ಈ ಹಾರ್ಶು ಮ್ಯಾಗ್ನೆಟ್ಸ್ ಹತ್ರನೂ ನೀವು ನೇಲ್ಸ್ ತೊಗೊಂಬಂದ್ಬಿಟ್ಟು ಮತ್ತೆ ತೆಗೆದ್ರೆ ಅದನ್ನು ಟೆಂಪ್ರವರಿ ಮ್ಯಾಗ್ನೆಟಾಗಿ ವರ್ಕ್ ಆಗುತ್ತೆ. ಇನ್ನೂ ಒಂದು ಏನಂತಂದರೆ, ಒಂದು ಒಂದು ಐರನ್ ನೈಲ್ನ ಇಟ್ಕೊಂಡು, ಒಂದು ಐರನ್ ಪೀಸ್ನ ಇಟ್ಕೊಂಡು ಅದರ ಮೇಲೆ ವೈರ್ನ ಸುತ್ತಿ ಬ್ಯಾಟ್ರಿ ಕನೆಕ್ಟ್ ಮಾಡೋದಪ್ಪ. ಬ್ಯಾಟ್ರಿ ಕನೆಕ್ಟ್ ಮಾಡೋದು ಏನಾಗುತ್ತೆ, ಈ ಕಾಪರ್ ವೈರ್ ಏನಿದೆಯಲ್ಲ, ಈ ಕಾಪರ್ ವೈರ್ ಸಹ ಒಂದು ಮ್ಯಾಗ್ನೆಟಿಕ್ ಫೀಲ್ಡ್ ಥರ ವರ್ಕ್ ಆಗೋದು ಸ್ಟಾರ್ಟ್ ಆಗುತ್ತೆ. ಓಕೆ, ಒಂದು ಮ್ಯಾಗ್ನೆಟ್ ಥರ ವರ್ಕ್ ಆಗೋದು ಸ್ಟಾರ್ಟ್ ಆಗುತ್ತೆ. ಓನ್ಲಿ ವೆನ್ ಅಂಟಿಲ್ ಈ ಸೋರ್ಸ್ ಏನಿದೆಯಲ್ಲ, ಈ ವೋಲ್ಟೇಜ್ ಸೋರ್ಸು ನಾವು ಯಾವಾಗಿನ ತನಕ ಕನೆಕ್ಟ್ ಮಾಡಿರ್ತೀವಿ ಆವಾಗ ತನಕ ಮಾತ್ರನೇ ಇದು ಮ್ಯಾಗ್ನೆಟ್ ಆಗಿ ವರ್ಕ್ ಆಗುತ್ತೆ. ಇದನ್ನು ಸಹ ಟೆಂಪ್ರವರಿ ಮ್ಯಾಗ್ನೆಟ್ ಅಂತ ನಾವು ಕರಿಬೋದು. ಓಕೆ, ಟೆಂಪ್ರವರಿ ಮ್ಯಾಗ್ನೆಟ್. ಎಲೆಕ್ಟ್ರೋಮ್ಯಾಗ್ನೆಟ್ಸು ಸಹ ನಮಗೆ ಟೆಂಪ್ರವರಿ ಮ್ಯಾಗ್ನೆಟ್ಸ್ ಆಗಿರುತ್ತೆ ಗೆಳೆಯರೆ. ಓಕೆ, ಈ ಥರ ಮ್ಯಾಗ್ನೆಟ್ಸ್ ಮಾತ್ರ ನಮಗೆ ಪರ್ಮನೆಂಟ್ ಆಗಿ ನಾವು ಮ್ಯಾಗ್ನೆಟ್ಸ್ ಅಂತ ಕರಿಬೋದು. ಇದನ್ನು ಪರ್ಮನೆಂಟ್ ಮಾಡಬೇಕು ಅಂತಂದು ಏನಾಗುತ್ತೆ, ನಾವು ಯಾವಾಗಲೂ ಕಂಟಿನ್ಯೂಸ್ ಆಗಿ ಪವರ್ ಸೋರ್ಸ್ನ ಕನೆಕ್ಟ್ ಮಾಡಿರಬೇಕಾಗುತ್ತೆ. ಓಕೆ, ಸೊ ಇದು ನಾವು ಹೇಗೆ ಪರ್ಮನೆಂಟ್ ಮ್ಯಾಗ್ನೆಟ್ನ ಪ್ರಿಪೇರ್ ಮಾಡೋದು ಗೆಳೆಯರೆ. ಓಕೆ, ಈಗ ನಾವು ಟೈಪ್ಸ್ ಆಫ್ ಮೆಥಡ್ಸ್ಗೆ ಹೋಗೋಣಂತ. ಓಕೆ, ನೋಡಿ ಇಲ್ಲೂ ಅದೇ ಹೇಳ್ತಿದ್ದಾರೆ, ಮ್ಯಾಗ್ನೆಟ್ಸ್ ಆರ್ ಮೇಡ್, ಹೌ ಮ್ಯಾಗ್ನೆಟ್ಸ್ ಆರ್ ಮೇಡ್. ಓಕೆ, ಮೆಥಡ್ಸ್ ಎಷ್ಟು ರಕ ಮೆಥಡ್ಸ್ ಇದಾವೆ ನೋಡಿ. Magnets are made by exposing ferromagnetic materials like iron, nickel to magnetic field under certain temperature. ಅದನ್ನ ನೆನ್ಪಿಟ್ಕೊಳ್ಳಿ, ಅಂಡರ್ ಸರ್ಟೈನ್ ಟೆಂಪರೇಚರ್. ಸ್ವಲ್ಪ ಹೀಟ್ ಟೆಂಪರೇಚರಲ್ಲಿ ನಾವು ಅದನ್ನು ಇಡಬೇಕಾಗುತ್ತೆ. ಓಕೆ, ಆಗ ಅದು ಪರ್ಮನೆಂಟ್ ಮ್ಯಾಗ್ನೆಟೈಸ್ಗೆ ವರ್ಕ್ ಆಗೋದು ಸ್ಟಾರ್ಟ್ ಆಗುತ್ತೆ. ಈಗ ಟೋಟಲಿ ದೇರ್ ಆರ್ 3 ಡಿಫ್ರೆಂಟ್ ಮೆಥಡ್ಸ್ ಫಾರ್ ಮೇಕಿಂಗ್ ಮ್ಯಾಗ್ನೆಟ್ ಅಂತ ಹೇಳ್ತಿದ್ದಾರೆ. ಏನೇನು ಮೆಥಡು? ಒಂದು ಸಿಂಗಲ್ ಟಚ್ ಮೆಥಡ್, ಇನ್ನೊಂದು ಡಬಲ್ ಟಚ್ ಮೆಥಡ್, ಇನ್ನೊಂದು ಯೂಸಿಂಗ್ ಎಲೆಕ್ಟ್ರಿಕ್ ಕರೆಂಟ್. ಯೂಸಿಂಗ್ ಎಲೆಕ್ಟ್ರಿಕ್ ಕರೆಂಟ್ ಅಂದರೆ ನಾನು ನಿಮ್ಗೆ ತೋರಿಸಿದ್ದಲ್ಲ ಎಲೆಕ್ಟ್ರೋಮ್ಯಾಗ್ನೆಟ್. ಓಕೆ, ಇವಾಗ ಸಿಂಗಲ್ ಟಚ್ ಮೆಥಡ್ ಅಂದರೆ ಏನು, ಡಬಲ್ ಟಚ್ ಮೆಥಡ್ ಅಂದರೆ ಏನು ನೋಡೋಣ ಅಂತ. ಓಕೆ, ನೋಡಿ ಸಿಂಗಲ್ ಟಚ್ ಮೆಥಡ್ ಅಂತಂದರೆ ಈ ಥರ ಸಿಂಗಲ್ ಟಚ್ ಮೆಥಡ್ದು ಒಂದು ಇಮೇಜ್ ನಾನು ಇಲ್ಲಿ ಹಾಕಿದ್ದೀನಿ, ನೋಡೋಣ ಅಂತ ಏನಿದೆ ಇದರಲ್ಲಿ. ದಿಸ್ ಈಸ್ ಎ ಸಿಂಪಲೆಸ್ಟ್ ಆ್ಯಂಡ್ ಆಲ್ಸೋ ದ ಮೋಸ್ಟ್ ಕನ್ವೀನಿಯೆಂಟ್ ಮೆಥಡ್ ಟು ಮೇಕ್ ಎ ಸ್ಮಾಲ್ ಮ್ಯಾಗ್ನೆಟ್ ದಟ್ ಡಸ್ ನಾಟ್ ಹ್ಯಾವ್ ಎ ವೆರಿ ಬಿಗ್ ಫೀಲ್ಡ್ ಆಫ್ ಅಟ್ರಾಕ್ಷನ್. ಇದು ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಅಂದರೆ ಏನು, ಈ ಥರ ಸಿಂಗಲ್ ಟಚ್ ಮೆಥಡ್ ಅಂತೆ ಜಾಸ್ತಿ ಮ್ಯಾಗ್ನೆಟಿಕ್ ಫೀಲ್ಡ್ ಅಂತವು ನಾವು ಎಕ್ಸ್ಪೆಕ್ಟ್ ಮಾಡೋಕ್ಕೆ ಬರಲ್ಲ. ಕಡಿಮೆ, ತುಂಬ ಸ್ಮಾಲ್ ಮ್ಯಾಗ್ನೆಟ್ಸ್. ಯಾವ ಒಂದು ಸಣ್ಣ ಸಣ್ಣ ಟಾಯ್ಸಲ್ಲಿ ಯೂಸ್ ಮಾಡೋಕ್ಕೆ, ಟಾಯ್ಸ್ ಅಂತ ಗೊತ್ತಿದೆಯಲ್ಲ, ಆಟ ಸಾಮಾನು, ಸಣ್ಣ ಆಟ ಸಾಮಾನಲ್ಲಿ ಯೂಸ್ ಮಾಡೋದಕ್ಕೆ ತುಂಬ ಕಡಿಮೆ ಫೀಲ್ಡ್ ಬೇಕಾಗಿರುತ್ತೆ. ಅಂಥ ಕಡೆ ಮಾತ್ರ ನಾವು ಈ ಸಿಂಗಲ್ ಟಚ್ ಮೆಥಡ್ನ ಯೂಸ್ ಮಾಡ್ತೀವಿ. ಆಲ್ ಯು ನೀಡ್ ಈಸ್ ಎ ಫೆರ್ರೋಮ್ಯಾಗ್ನೆಟಿಕ್ ಆಬ್ಜೆಕ್ಟ್ ಬೇಕು ಆ್ಯಂಡ್ ಎ ಪರ್ಮನೆಂಟ್ ಮ್ಯಾಗ್ನೆಟ್. ಎರಡಿದ್ರೆ ಸಾಕು. ನೋಡಿ ಇದಕ್ಕೆ ರಿಕ್ವೈರ್ಮೆಂಟ್ ಕೇಳ್ತಾರೆ ನಿಮಗೆ ಏನಿರಬೇಕಂತೇಳಿ, ಇದು ನಿಮ್ಮ ಕ್ವಶನಲ್ಲಿ ಬರೋದು. ಸಿಂಗಲ್ ಟಚ್ ಮೆಥಡಲ್ಲಿ ಒಂದು ಫೆರ್ರೋಮ್ಯಾಗ್ನೆಟಿಕ್ ಆಬ್ಜೆಕ್ಟ್ ಬೇಕು ಹಾಗೂ ಪರ್ಮನೆಂಟ್ ಮ್ಯಾಗ್ನೆಟ್ ಬೇಕಾಗುತ್ತೆ. ಈಗ ನೋಡಿ, ಪ್ಲೇಸ್ ಎ ಪೇಪರ್ ಆನ್ ಎ ಫ್ಲಾಟ್ ಸರ್ಫೇಸ್ ಆ್ಯಂಡ್ ಪ್ಲೇಸ್ ದ ಫೆರ್ರೋಮ್ಯಾಗ್ನೆಟಿಕ್ ಆಬ್ಜೆಕ್ಟ್ ಆನ್ ಇಟ್. ಒಂದು ಪೇಪರ್ ಇಡಿ. ಓಕೆ, ಒಂದು ಪೇಪರ್, ಇದನ್ನೇನಿದು ಪೇಪರ್ ಇದು, ಅದರ ಮೇಲೆ ಒಂದು ಫೆರ್ರೋಮ್ಯಾಗ್ನೆಟಿಕ್ ಮೆಟಲ್ನ ಇಡಿ. ಇದು ಫೆರ್ರೋಮ್ಯಾಗ್ನೆಟಿಕ್ ಮೆಟಲ್. ಓಕೆ, ಮೇಕ್ ಶ್ಯೂರ್ ಟು ರಬ್ ಇನ್ ಒನ್ ಡೈರೆಕ್ಷನ್ ಓನ್ಲಿ. ನೋಡಿ ಏನು ಮಾಡ್ಬೇಕು, ಇದನ್ನು ರಬ್ ಮಾಡ್ಬೇಕಂತ ಹೇಳ್ತೇನೆ ಪೇಪರ್ಗೆ. ಓಕೆ, ರಬ್ ಮಾಡಬೇಕು, ಅದು ಒಂದೇ ಡೈರೆಕ್ಷನಲ್ಲೇ. ಓಕೆ, ಇದರ ಈ ಡೈರೆಕ್ಷನಲ್ಲಾದರೂ ರಬ್ ಮಾಡಿ, ಈ ಡೈರೆಕ್ಷನಲ್ಲಾದರೂ ರಬ್ ಮಾಡಿ. ಓಕೆ, ರಬ್ ಮಾಡಬೇಕು, ಅದನ್ನು ಒಂದು ಡೈರೆಕ್ಷನಲ್ಲಿ ರಬ್ ಮಾಡಬೇಕು ಹಿಂಗೆ. ಓಕೆ, ಇಟ್ ಈಸ್ ಆಲ್ಸೋ ನೆಸೆಸರಿ ಟು ಲಿಫ್ಟ್ ದ ಮ್ಯಾಗ್ನೆಟ್ ಫ್ರಮ್ ದ ಸರ್ಫೇಸ್ ಆಫ್ ದ ಆಬ್ಜೆಕ್ಟ್. ನೋಡಿ ಏನಂತ ಹೇಳಿದ್ದಾರೆ, ಪ್ಲೇಸ್ ದ ಪೇಪರ್ ಆನ್ ಎ ಫ್ಲಾಟ್ ಸರ್ಫೇಸ್ ಅಂಡ್ ಪ್ಲೇಸ್ ದ ಫೆರ್ರೋಮ್ಯಾಗ್ನೆಟಿಕ್. ಇದು ಪೇಪರ್ ಇಟ್ಟಿದ್ವಿ, ಆದ್ಮೇಲೆ ಫೆರ್ರೋಮ್ಯಾಗ್ನೆಟಿಕ್ ಮೆಟಲ್ ಇಟ್ಟಿವಿ, ಆದ್ಮೇಲೆ ಒಂದು ಬಾರ್ ಮ್ಯಾಗ್ನೆಟ್ನ ತಗೊಂಡು ನೀವು ರಬ್ ಮಾಡಬೇಕು. ಓಕೆ, ಬರೀ ಇದ್ರ ಮೇಲೆ ರಬ್ ಮಾಡೋದಲ್ಲ, ಈ ಬಾರ್ ಮ್ಯಾಗ್ನೆಟ್ನ ತಗೊಂಡು ಇದರ ಒನ್ ಡೈರೆಕ್ಷನಲ್ಲಿ ರಬ್ ಮಾಡಬೇಕು. ಇದ್ರ ಈ ಡೈರೆಕ್ಷನ್ ಆದರೂ ರಬ್ ಮಾಡಿ, ಈ ಡೈರೆಕ್ಷನ್ ಆದರೂ ಇದಕ್ಕೆ ಅಂಟಿಸ್ಬಿಟ್ಟು ನೀವು ರಬ್ ಮಾಡಬೇಕು. ಓಕೆ, ಬಾರ್ ಮ್ಯಾಗ್ನೆಟು ಮತ್ತು ಫೆರ್ರೋಮ್ಯಾಗ್ನೆಟ್ ಜೊತೆ ರಬ್ ಮಾಡಿದಾಗ ಏನಾಗುತ್ತೆ,
ನೀವು ಅದನ್ನು ರಬ್ ಮಾಡಿದ್ದಾದಮೇಲೆ ತೆಗೆದ್ರೆ, ಓಕೆ, ಆಫ್ಟರ್ ಎವ್ರಿ ಸ್ವೈಪ್ ಆರ್ ರನ್ ಅಂದರೆ ಒಂದ್ಸಲ ರನ್ ಮಾಡಿದ್ಮೇಲೆ ಇನ್ ದ ಸೇಮ್ ಮೋಷನ್ ಆಸ್ ಬಿಫೋರ್ ದ ಕಂಟಿನ್ಯೂ ರಬ್ಬಿಂಗ್ ದ ಮ್ಯಾಗ್ನೆಟ್ ಓವರ್ ದ ಸರ್ಫೇಸ್ ಅಟ್ಲೀಸ್ಟ್ ಫಾರ್ 50 ಟೈಮ್ಸ್. ನೋಡಿ, ಆ ಥರ ಒಂದು 50 ಸಲ ನೀವು ರಬ್ ಮಾಡ್ಕೊಂತ ಹೋದ್ರೆ ಒಂದೇ ಡೈರೆಕ್ಷನಲ್ಲಿ, ಇಫ್ ದ ಪ್ರಾಸೆಸ್ ಆಫ್ ಸ್ವೈಪಿಂಗ್ ದ ಪರ್ಮನೆಂಟ್ ಮ್ಯಾಗ್ನೆಟ್ ಓವರ್ ದ ferromagnetic object has been done correctly, then the spins will get attracted towards your magnet and will stick to it. ಪಿನ್ಸ್ ಏನಾದರೂ ನೀವು ಪೇಪರ್ ಮೇಲೆ ಇಟ್ಟಿದ್ರೆ ಆಗ ಆ ಪೇಪರ್ ಮೇಲಿರೋ ಪಿನ್ಸು ನಿಮ್ಮ ಫೆರ್ರೋಮ್ಯಾಗ್ನೆಟಿಕ್ ಮೆಟಲ್ಗೆ ಆಬ್ಜೆಕ್ಟ್ಗೆ ಅಟ್ರಾಕ್ಟ್ ಆಗೋದು ಸ್ಟಾರ್ಟ್ ಆಗುತ್ತೆ. ಅಂದರೆ ಏನಿಲ್ಲ ಮೀನಿಂಗು, ಒಂದು ಪರ್ಮನೆಂಟ್ ಮ್ಯಾಗ್ನೆಟ್ ಇಲ್ಲಿದೆ ನೋಡಿ, ಇದು ಒಂದು ಪರ್ಮನೆಂಟ್ ಮ್ಯಾಗ್ನೆಟ್, ಆ ಬಾರ್ ಮ್ಯಾಗ್ನೆಟ್, ಓಕೆ, ಬಾರ್ ಮ್ಯಾಗ್ನೆಟ್. ಇದು ಸಿಂಗಲ್ ಟಚ್ ಅಂದೇನು ಒಂದು ಕಡೆ ಮಾತ್ರನೇ ಟಚ್ ಮಾಡ್ತೀವಿ ನೋಡಿ, ಇದು ಈ ಕಡೆ ಮಾತ್ರನೇ ನಾವು ಟಚ್ ಮಾಡ್ತಾ ಇದೀವಿ. ಓಕೆ, ಇದನ್ನು ಟಚ್ ಮಾಡಿಬಿಟ್ಟು ರಬ್ ಮಾಡ್ತೀವಿ. ಇದು ಏನು ಫೆರ್ರೋಮ್ಯಾಗ್ನೆಟಿಕ್ ಮೆಟೀರಿಯಲ್, ಫೆರ್ರೋ ಮ್ಯಾಗ್ನೆಟಿಕ್ ಆಬ್ಜೆಕ್ಟ್. ರಬ್ ಮಾಡಿದಾದ್ಮೇಲೆ ಇಲ್ಲಿ ಏನಾದರೂ ಪೇಪರ್ ಮೇಲೆ ಏನಾದರೂ ನೈಲ್ಸ್ ಇಟ್ಟಿದ್ರೆ ನೀವು ಇಲ್ಲಿ, ಈ ನೈಲ್ಸ್ ಫೆರ್ರೋಮ್ಯಾಗ್ನೆಟಿಕ್ ಆಬ್ಜೆಕ್ಟ್ಗೆ ಅಟ್ರಾಕ್ಟ್ ಆಗುತ್ತೆ. ಈ ಥರನ ನಾವೇನಂತ ಕರಿತೀವಿ, ನಾವು ಇದು ಟೆಂಪ್ರವರಿ ಮ್ಯಾಗ್ನೆಟ್ ಆಗಿರುತ್ತೆ ಗೈಸ್. ಇದು ದಿಸ್ ಈಸ್ ಜಸ್ಟ್ ಎ ಟೆಂಪ್ರವರಿ ಪ್ರಾಸೆಸ್, ಪರ್ಮನೆಂಟ್ ಆಗಿ ಮ್ಯಾಗ್ನೆಟ್ ಮಾಡೋಕ್ಕಾಗಲ್ಲ. ದ ಮೋರ್ ಟೈಮ್ಸ್ ಯು ರಬ್ ದ ಪರ್ಮನೆಂಟ್ ಮ್ಯಾಗ್ನೆಟ್ ಓವರ್ ಯುವರ್ ಫೆರ್ರೋಮ್ಯಾಗ್ನೆಟಿಕ್ ಮೆಟಲ್, ದ ಮೋರ್ ಪವರ್ಫುಲ್ ಯುವರ್ ಟೆಂಪ್ರವರಿ ಮ್ಯಾಗ್ನೆಟ್ ವಿಲ್ ಬಿಕಮ್. ಇದೆಲ್ಲ ಟೆಂಪ್ರವರಿ ಮ್ಯಾಗ್ನೆಟ್ ಅಷ್ಟೇ. ಈ ಥರ ಸಿಂಗಲ್ ಟಚ್ ಮೆಥಡು ಇದೊಂದು ಟೆಂಪ್ರವರಿ ಪ್ರಾಸೆಸ್. ಅಂದರೆ ನೀವು ಎಷ್ಟು ಸಲ ಹೀಗೆ ರಬ್ ಮಾಡ್ತಾ ಇರ್ತೀರ ಅಷ್ಟು ತನಕನೇ ಅದು ಪರ್ಮನೆಂಟ್ ಮ್ಯಾಗ್ನೆಟಾಗಿ ವರ್ಕ್ ಆಗುತ್ತೆ. ಅದಾದಮೇಲೆ ವರ್ಕ್ ಆಗಲ್ಲ, ನೆನ್ಪಿಟ್ಕೊಳ್ಳಿ. ಓಕೆ, ಅದು ಒಂದು ವೆರಿ ಇಂಪಾರ್ಟೆಂಟ್. ಡಬಲ್ ಟಚ್ ಮೆಥಡ್ ಅಂದೇನೆ, ಈ ಥರ ಎರಡು ಮ್ಯಾಗ್ನೆಟ್ ತೊಗೊಂತೀರ ಅಷ್ಟೇ, ಸಿಂಪಲ್. ಎರಡು ಆಪೋಸಿಟ್ ಡೈರೆಕ್ಷನಲ್ಲಿ ನೋಡಿ, ಒಂದು ಸೌತ್ ಪೋಲು, ಇನ್ನೊಂದು ನಾರ್ತ್ ಪೋಲು. ಇದೇ ಥರನೇ ಮಾಡ್ಬೇಕು ನೀವು, ಆಗ ಮಾತ್ರನೇ ಡಬಲ್ ಟಚ್ ಆಗುತ್ತೆ. ಎರಡು ಕಡೆನೂ ಸೌತ್ ಇಟ್ಟು ಮಾಡಬಾರ್ದು. ದಿಸ್ ಮೆಥಡ್ ಇಸ್ ವೆರಿ ಸಿಮಿಲರ್ ಟು ದ ಫಸ್ಟ್ ಮೆಥಡ್. ಹಿಯರ್ 2 ಪರ್ಮನೆಂಟ್ ಮ್ಯಾಗ್ನೆಟ್ಸ್ ಆರ್ ಟೇಕನ್ ಟು ಮ್ಯಾಗ್ನೆಟೈಸ್ ದ ಫೆರ್ರೋಮ್ಯಾಗ್ನೆಟಿಕ್ ಮೆಟೀರಿಯಲ್ ಆಪರೇಟಿಂಗ್ ಇನ್ ಆಪೋಸಿಟ್ ಡೈರೆಕ್ಷನ್ ಅಷ್ಟೇ. ಓಕೆ, ನೆನ್ಪಿಟ್ಕೊಳ್ಳಿ ಗೈಸ್. ಇಲ್ಲಿ ನೀವು ಯಾವುದನ್ನ ಒಂದು ಸೈಡ್ ಇಡಿ, ಅಂದರೆ ನಾರ್ತ್ ಆದರೂ ಇಲ್ಲಿ ಇಡಿ ಅಥವಾ ಸೌತ್ ಆದರೂ ಇಲ್ಲಿ ಇಡಿ, ನಡೆಯುತ್ತೆ. ಬಟ್ ನೀವು ಈ ಥರ ರಬ್ ಮಾಡಬೇಕಾದಾಗ, ಡಬಲ್ ಟಚ್ ಮಾಡಬೇಕಾದಾಗ ಎರಡು ಅಪೋಸಿಟ್ ಸೈಡ್ಸ್ ಇರಬೇಕು. ಅಂದರೆ ನಾವು ಒಂದು ನಾರ್ತ್ ಪೋಲು ಇನ್ನೊಂದು ಸೌತ್ ಪೋಲು ಯೂಸ್ ಮಾಡಿ ಡಬಲ್ ಟಚ್ ಮಾಡಿಬಿಟ್ಟು ರಬ್ ಮಾಡಬೇಕು. ಓಕೆ, ಇದನ್ನು ಡಬಲ್ ಟಚ್ ಮೆಥಡ್ ಅಂತ ಕರಿತೀವಿ. ಇನ್ನೊಂದಿದೆ ಬೈ ಯೂಸಿಂಗ್ ಎಲೆಕ್ಟ್ರಿಕ್ ಕರೆಂಟ್ ಅಂತ. ಇದೇನಿಲ್ಲ, ಸಿಂಪಲ್, ನಾನು ಆಲ್ರೆಡಿ ತೋರಿಸಿದೆ ಅಲ್ವಾ ನಿಮಗೆ. ಏನು, ಒಂದು ಈ ಥರ ಕಾಯಿಲ್ ತೊಗೋತೀರಾ, ಕಾಪರ್ ವೈರ್ ತೊಗೊಂಡು ಒಂದು ಬ್ಯಾಟ್ರಿ ಕನೆಕ್ಟ್ ಮಾಡ್ತೀರಾ, ಆಗ ಏನಾಗುತ್ತೆ, ಅದು ಮ್ಯಾಗ್ನೆಟಿಕ್ ಫೀಲ್ಡ್ ಥರ ವರ್ಕ್ ಆಗೋದು ಸ್ಟಾರ್ಟ್ ಆಗುತ್ತೆ. ಇಷ್ಟೇ ಗೈಸ್. ಸೊ ಇದು ಸಹ ನಿಮಗೆ ಟೆಂಪ್ರವರಿ ಮ್ಯಾಗ್ನೆಟ್ ಥರನೇ ವರ್ಕ್ ಆಗುತ್ತೆ ಅಂಟಿಲ್ ಏನು ಈ ಸೋರ್ಸ್ ಕನೆಕ್ಟ್ ಮಾಡಿರೋ ತನಕ ಇದು ಮ್ಯಾಗ್ನೆಟ್ ಥರನೇ ವರ್ಕ್ ಆಗುತ್ತೆ. ಓಕೆ, ಇದು ಬೈ ಯೂಸಿಂಗ್ ಎಲೆಕ್ಟ್ರಿಕ್ ಕರೆಂಟ್. ಸೊ ಎಲೆಕ್ಟ್ರಿಕಲ್ ಮ್ಯಾಗ್ನೆಟ್ಸು, ಮೆಕ್ಯಾನಿಕಲ್ ಮ್ಯಾಗ್ನೆಟ್ಸು ನೀವು ಗೊತ್ತಾಯ್ತಂತ ಕಾಣುತ್ತೆ. ಇದು ಎಲೆಕ್ಟ್ರಿಕಲ್ ಮ್ಯಾಗ್ನೆಟ್ ಆಗಿರುತ್ತೆ ಹಾಗೂ ಮೆಕ್ಯಾನಿಕಲ್ ಮ್ಯಾಗ್ನೆಟ್ಸ್ ಇವೆರಡು ಮೆಥಡ್. ಓಕೆ, ಸೊ ಈಗ ದ ಬೆಸ್ಟ್ ಎಕ್ಸಾಂಪಲ್ ಆಫ್ ಇಂಡಸ್ಟ್ರಿಯಲ್ ಎಲೆಕ್ಟ್ರೋಮ್ಯಾಗ್ನೆಟ್ ಆಫ್ ಎ ಕ್ರೇನ್ ದಟ್ ಈಸ್ ಯೂಸ್ಡ್ ಈಸ್ ಸಾಲ್ವೇಜ್ ಆಡ್ಸ್. ಅದರಲ್ಲೆಲ್ಲ ನಾವು ಎಲೆಕ್ಟ್ರೋಮ್ಯಾಗ್ನೆಟ್ಸ್ ಜಾಸ್ತಿ ಯೂಸ್ ಮಾಡ್ತೀವಿ. ಸೊ ಇದನ್ನು ಕಂಟಿನ್ಯೂಷನ್ ಆಗಿ ನೆಕ್ಸ್ಟ್ ಟೈಮಲ್ಲಿ ಮತ್ತೆ ನೆಕ್ಸ್ಟ್ ವಿಡಿಯೋನಲ್ಲಿ ನಾನು ಇನ್ನೂ ಹಲವಾರು ಟಾಪಿಕ್ಸ್ನ ಕಂಟಿನ್ಯೂ ಮಾಡ್ತೀನಿ. ಸೊ ಎಲ್ಲ ನನ್ನ ಗೆಳೆಯರಿಗೆ, ಸಹೋದರರಿಗೆ ವಿಶ್ ಯು ಆಲ್ ದಿ ಬೆಸ್ಟ್. ಚೆನ್ನಾಗಿ ಪ್ರಿಪೇರ್ ಮಾಡಿ, ಎಕ್ಸಾಮ್ ಆಫ್ ಲ್ಯಾಂಡ್ ಸರ್ವೇರ್ನ ಕ್ರ್ಯಾಕ್ ಮಾಡಿ ಗೈಸ್. ಓಕೆ, ಸೊ ಆ್ಯಂಡ್ ಯಾರು ನನ್ನ ಹಳೆ ವೀಡಿಯೋಸ್ನ ನೋಡಿಲ್ಲ, ಹಳೆ ವೀಡಿಯೋಸ್ ಎಲ್ಲ ನೋಡ್ಕೊಳ್ಳಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಗೈಸ್, ಸೊ ದಟ್ ನಾನು ಎಲ್ಲನೂ ಕಂಪ್ಲೀಟ್ ಮಾಡಿಕೊಡ್ತೀನಿ. ಓಕೆ, ಆ್ಯಂಡ್ ವಿಶ್ ಯು ಆಲ್ ದಿ ಬೆಸ್ಟ್ ಗೈಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ ಆ್ಯಂಡ್ ಸಿ ಯು ಇನ್ ದ ನೆಕ್ಸ್ಟ್ ಸೆಷನ್.